ಆ ಸಮಸ್ಯೆ ಬಗೆಹರಿಸೋದು ನಾನು ನಡೆಸಬೇಕು, ನೀವು ಹರಿಸಬೇಕು. ಹಿಂಗೆ 3 ದಿವಸ ಆಗಿದೆ ಒಂದು ಮಹಿಳೆ ಕಂಪ್ಲೇಂಟ್ ಕೊಟ್ಟು. ಆದ್ರೆ ತಮ್ಮ ಜವಾಬ್ದಾರಿ ಪೊಲೀಸ್ ಸ್ಟೇಷನ್ ಜವಾಬ್ದಾರಿ ಹೇಗಿರ್ಬೇಕಿದು? ಹೌದು, ಸಾರ್ವಜನಿಕ ಪೊಲೀಸ್ ಠಾಣೆಯಲ್ಲಿ ಡ್ರೆಸ್ ಯಾಕೆ ಹಾಕಿಲ್ಲ ಅವರು? ನಿಮಿಷ ಆಯ್ತು, ಕುಂತ್ಕೊಳ್ಳೋದಲ್ಲ. ನಾನೇನ್ ಹೇಳ್ತಾ ಇದೀನಿ ಗೊತ್ತಾ? ಹೂಗಾಡ್ತಾ ಇಲ್ಲ ನಾನು. ಓಕೆ ಓಕೆ, ಅವ್ರ ಹತ್ರನೇ ಹೋಗ್ತೀನಿ. ಆಯ್ತು ಬನ್ನಿ, ಹೂಗಾಡೋದಲ್ಲ. ಒಂದು ಮಹಿಳೆ ಕೇಸ್ ಕೊಟ್ಟು ಬನ್ನಿಮ್ಮ ನೀವು ಒಂಚೂರು. ಆಯ್ತು ಓಕೆ. ಅಲ್ಲಲ್ಲ, ಒಂದ್ ನಿಮಿಷ. ತಾವ್ಯಾರು? ಡ್ರೆಸ್ ಎಲ್ಲಿದೆ ನಿಮ್ದು? ಡ್ರೆಸ್ ಎಲ್ಲಿದೆ? ನಾನ್ ಯಾರು ಕೇಳೋದಕ್ಕ? ಓಕೆ ಆಯ್ತು, ಇದನ್ನ ನಾನು ಎಸ್ ಪಿ ಅವ್ರ ಹತ್ರ ನಾನು ಯಾರು ಅಂತ ತೋರಿಸ್ತೀವಿ ನಾವು, ತಲೆ ಕೆಡ್ಸ್ಕೊಬೇಡಿ. ಆಯ್ತು ಓಕೆ ಆಯ್ತು, ನಾವ್ಯಾರು ಅಂತ ನಿಮ್ಗೆ ಗೊತ್ತಾಗಬೇಕಲ್ವಾ? ನಮಸ್ಕಾರ ಸರ್, ಒಂದ್ ಸೆಕೆಂಡ್ ಬರ್ಬೋದಾ? ಕಂಪ್ಲೇಂಟ್ ಕೊಟ್ಟಾಗ ಅದನ್ನ ಎನ್ಸಿಆರ್ ಮಾಡೋದು ನಿಮ್ಮ ಕರ್ತವ್ಯ. ಹೇಳಿ. ಓಕೆ ಆಯ್ತು, ಹೇಳಿ. ಆಯ್ತು, ಹಾ ಹೇಳಿ. ಓಕೆ, ಹಾ ಹೇಳಿ. ನನ್ನ ಸಮಸ್ಯೆ ಅಲ್ಲ, ವಿಚಾರ ಮುಗಿತಾ ನಿಮ್ದು? ಹೇಳಿ, ಮಾತಾಡಿ, ನೀವೇ ಮಾತಾಡಿ. ಆಯ್ತು ಮಾತಾಡಿ, ಹೇಳಿ. ಓಕೆ ಓಕೆ ಆಯ್ತು, ನಿಮ್ಮ ಮಾತಕ್ಕೆ ಬರ್ತೀನಿ. ಇಲ್ಲಿ ಜನ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ತಗೋ ಬರ್ತಾರೆ. ಆ ಸಮಸ್ಯೆ ಬಗೆಹರಿಸೋದು ನಾನು ನಡೆಸಬೇಕು, ನೀವು ಹರಿಸಬೇಕು? ಅಲ್ಲಲ್ಲ, ಪೊಲೀಸ್ ಠಾಣೆಗೆ ಬಂದಾಗ ಯಾರು ಹರಿಸ್ಬೇಕಿದ್ದನ್ನ? ಯಾರು ಜವಾಬ್ದಾರಿ ನೀಡ್ತಾರೆ ಅವರು ಅಟೆಂಡ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಯಾರು ಸ್ಟೇಷನ್ ಅಲ್ಲಿ SHO ಇರ್ತಾರೆ, ಮೇಲಾಧಿಕಾರಿಗಳು ಇರ್ತೀವಿ, ಗಮನಕ್ಕೆ ತರ್ತಾರೆ. ನಾವು ಅದರ ಸೂಕ್ಷ್ಮತೆಯನ್ನು ಗಮನಿಸಿ ಕೆಲಸ ಮಾಡ್ತೀವಿ. ನಾನು 4 ಆನಂದ್ ಗೌಡ್ರಿಗೆ ಫೋನ್ ಮಾಡಿದ್ದೀನಿ. ಹಿಂಗೆ 3 ದಿವಸ ಆಗಿದೆ ಒಂದು ಮಹಿಳೆ ಕಂಪ್ಲೇಂಟ್ ಕೊಟ್ಟು, ನೀವು ಆ ಕಂಪ್ಲೇಂಟ್ ಅನ್ನು ಹ್ಯಾಂಡಲ್ ಮಾಡಿಸಿ ಕಳಿಸಿ ಅಂತ ಹೇಳಿದ್ದಾರೆ. ಅದು ಜವಾಬ್ದಾರಿ ಅಲ್ವಾ? ಈಗ ಸಾಹೇಬ್ರು ಕಳಿಸಿ ಅಂತ ಹೇಳಿದ್ರು, ಅವ್ರು ಬಂದಿದ್ದಾರೆ. ಅಲ್ಲ, ವಿಚಾರ ಈಗಲ್ಲ ಬಂದಿರೋದವ್ರು. ನಾವು ಹೆಚ್ಚು ಕಮ್ಮಿ ಅಂದ್ರೆ 4:15 5 ಗಂಟೆ ಇಲ್ಲಿ ಇದ್ದಾರೆ ಅವರು. 5 ಗಂಟೆಯಿಂದ ಇಲ್ಲೇ ಕೂತಿದ್ದಾರೆ. ಆದ್ರೆ ತಮ್ಮ ಜವಾಬ್ದಾರಿ ಪೊಲೀಸ್ ಸ್ಟೇಷನ್ ಜವಾಬ್ದಾರಿ ಹೇಗಿರ್ಬೇಕಿದು? ಈಗ ಅವ್ರು ಹೇಳ್ತಾರೆ, ಒಂದ್ ನಿಮಿಷ, ಅವ್ರು ಹೇಳ್ತಾರೆ. ಹೇಳಿ. ನನ್ನ ಹತ್ರ 2 ದಿನಗಳು ಬಂದಿದ್ದೀರಿ, ಅಲ್ಲಿ ಡಿಸ್ಕಷನ್ ಮಾಡಿದಿರಿ. ಡಿಸ್ಕಷನ್ ಆಗುವಾಗ ಡಿಸ್ಕಷನ್ ಮಡಿಕೇರಿ ಅಂತ ನಾನು ಹೇಳಿದ್ದೀನಿ. ಹೇಳಿ, ನಿಮ್ಮ ಸಮಸ್ಯೆ ಏನು ಹೇಳಿ? ಏನು ಇಲ್ಲ, ನಿಮ್ಮ ಓಕೆ ಆಯ್ತು. ನಿಮ್ಮ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಸಿಬ್ಬಂದಿ ಇದ್ದಾರೆ, ಡ್ರೆಸ್ ಹಾಕಿ. ಹೌದು, ಸಾರ್ವಜನಿಕ ಪೊಲೀಸ್ ಠಾಣೆಯಲ್ಲಿ ಡ್ರೆಸ್ ಯಾಕೆ ಹಾಕಿಲ್ಲ ಅವರು? ಯಾರು ಮಹಿಳೆಯರು ಇರೋರು? ಈಗ ಅವರಿಗೆ ನಾವು ಯಾವ ಡ್ರೆಸ್ ಹಾಕಂತ ಅವ್ರು ಇರ್ತಾರೆ. ಓಕೆ, ಅವರಿಗೆ ಯಾವ ಟೈಮಲ್ಲಿ ಏನ್ ಡ್ರೆಸ್ ಹಾಕಿರ್ಬೇಕು, ಹೌದಾ? ಓಕೆ, ಅದರಂತೆ ಇರ್ತಾರೆ. ಅದರದ್ದು ಕ್ವಶನ್ ಅಲ್ಲ ಈಗ. ಓಕೆ, ಸಮಸ್ಯೆ ಹೇಳಿ. ಇರ್ಲಿ, ಬರ ಮೇಲೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೇವ? ಇದು ಬೈಕು ನಮ್ಮ ಮನೆಗೆ ನುಗ್ಗಿ ತಗೊಂಡೋಗಿದ್ರು. ನಿಮ್ಮ ಮನೆಗೆ ಬಂದು ಬೈಕ್ ತಗೊಂಡೋಗಿದ್ರ? ಯಾರು ತಗೊಂಡೋಗಿದ್ರು? ನಮ್ಮ ಯಜಮಾನ್ರ ಚಿಕ್ಕಪ್ಪನ ಮಗನೇ 2,000 ದುಡ್ಡು ಕೊಡ್ಬೇಕು ಅಂತ ಅಂದ್ಬಿಟ್ಟು ತಗೊಂಡೋದ್ರು. ದುಡ್ಡು ಕೊಡ್ಬೇಕಾಗಿತ್ತು ನಮ್ಮ ಯಜಮಾನ್ರು. ಯಾರಿಗೆ? ಅವ್ರಿಗೆ. ಅದನ್ನ ನಾನು 4-5 ಸಲ ಜನ ಬಿಟ್ಟು ಕೇಳಿಸ್ದೆ, ಮತ್ತೆ ನಾನು ಹೋಗಿ ಕೇಳ್ದೆ. ಆದ್ರೂ ಅವ್ರು ಬೈಕ್ ಕೊಡ್ಲಿಲ್ಲ. ಈಗ ಬಂದ್ ಕೇಸ್ ಕೊಟ್ಟೆ, ಹಿಂಗ್ ಕೊಡ್ತಾ ಇಲ್ಲ ಸರ್, ಹಿಂಗ್ ಇದ್ ಮಾಡ್ತಾರೆ ಅಂತ. ಮತ್ತೆ ಊರಲ್ಲಿ ನ್ಯಾಯ ಕೇಳಿದೆ, ಅವ್ರು ಅಲ್ಲಿಗೆ ಹೋಗಿ ಇಲ್ಲಿ ನಮ್ಗೆ ಬರ್ಗೋದಿಲ್ಲ ಅಂದ್ರು. ಅದಕ್ಕೆ ಬಂದ್ ಕಂಪ್ಲೇಂಟ್ ಕೊಟ್ಟೆ. ಅವ್ರು ಗಾಡಿನೇ ಇಲ್ಲ ಅಂತ ಅವ್ರೆ, ಮತ್ತೆ ಗುಜರಿಗೆ ಆಗ್ತೆ ಅಂತ ಅವ್ರೆ. ನಮ್ಮ ಯಜಮಾನ್ರು ಚಿಕ್ಕಪ್ಪನ ಮಗನೇ ಕುಮಾರ್ ಸರ್ ಹತ್ರ ಕೊಟ್ಟಿದ್ದೀನಿ. ಯಾವಾಗ ಕೊಟ್ಟಿದ್ರಿ? ಮೇಲೆ 2 ದಿವಸ ಆಯ್ತು. ಒಂದ್ ನಿಮಿಷ ಸರ್, ಅಲ್ಲಲ್ಲ ಒಂದ್ ನಿಮಿಷ, ಇಲ್ಲ ಚರ್ಚೆ ಇಲ್ಲ, ಒಂದ್ ನಿಮಿಷ, ಅಲ್ಲಲ್ಲ ಇರ್ಲಿ, ನೀವ್ ಯಾರು? ಒಂದ್ ನಿಮಿಷ, ನೀವ್ ಯಾರು? ಲೀಡ್ರ್. ಓಕೆ, ಹೇಳಿ. ಹೇಳಿ, ಆಯ್ತು ಹೇಳಿ. ಆ ಅಮ್ಮ ನಿಮ್ಗೆ ತಮ್ಗೆ ಇವತ್ತು ವಿಚಾರ ಹೇಳೋರೆ ಬಂದಿದ್ದೀರಿ. ಹೇಳಿ. ಇವ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಮ್ಗೆ ಮಾಹಿತಿ ಹೇಳಿದ್ರು. ಆಗ ನಾವು ಅಮ್ಮನ್ನು ಕರೆಸಿ ಪಾರ್ಟಿಗಳನ್ನು ಕರೆಸ್ತೋ. ನೋಡಿ, ಈ ಬೈಕ್ ನಾವು ಮುಟ್ಟಿಲ್ಲ. ಈ ಅಮ್ಮ ಹೇಳಿದ್ರು 4-5 ವರ್ಷ ಆಗಿತ್ತು. ಅವ್ರು ಎತ್ಕೊಂಡು ನಿಲ್ಲಿಸ್ಕೊಂಡಿದ್ರು. ಏನ್ 4-5 ವರ್ಷ ಆಯ್ತು ಅಂತ? ಬೈಕ್ ಎತ್ಕೊಂಡು ಹೋಗಿ ಈಗ ನೆನ್ನೆ ಮನೆಯೆಲ್ಲ ಕೇಳಿ ಹೋಗಿ ನಿಲ್ಲಿಸ್ಕೊಂಡು ನಾನು ಹೋಗಿ ಕೇಳಿದ್ರು ಕೊಡ್ಲಿಲ್ಲ ಅವರು. ನಾವು ನಮ್ಮ ಸಂಬಂಧನೇ ಅಂತ ಕಂಪ್ಲೇಂಟ್ ಕೊಡ್ಲಿಲ್ಲ. ಮನೆ ಹತ್ರನೇ ಹೋಗಿ ಕೇಳಿದ್ರು, ಅವ್ರು ಕೊಡ್ಲಿಲ್ಲ. ಜನ ಬಿಟ್ಟು ಕೇಳಿಸಿದ್ರು, ಕೊಡ್ಲಿಲ್ಲ. ಕಂಪ್ಲೇಂಟ್ ಕೊಟ್ಟೆ. ಬೈಕ್ ತಗೊಂಡೋಗಿದ್ದು ನನಗ್ ಗೊತ್ತಿಲ್ಲ ಸರ್. ನಮ್ಮ ಯಜಮಾನ್ರು, ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲ ಇದ್ರು. ಎಷ್ಟು ದಿವಸದಿಂದ? 1 ವರ್ಷನ ಏನೋ ಆಗಿರ್ಬೋದು ಸರ್. ತಗೊಂಡೋಗಿರೋ. ನಾವು ಸಂಬಂಧ ಅಲ್ವಾ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಿಲ್ಲ ಸರ್. ಹೋಗಿ ಕೇಳ್ದೆ, ಮತ್ತೆ ಜನನು ಬಿಟ್ಟು ಕೇಳಿಸ್ದೆ, ನಿಮ್ ದುಡ್ಡು ನಾವು ಕೊಡ್ತೀವಿ, ನಮ್ ಬೈಕ್ ಕೊಡಿ ಅಂತ. ಅವ್ರು ಅದಕ್ಕೆ ಬಗ್ನಿಲ್ಲ ಸರ್. ಮತ್ತೆ ಊರವರು ಗ್ರಾಮಸ್ಥರನ್ನ ಕೇಳಿದೆ, ಅವ್ರು ಹೇಳಿದ್ರು ನಮ್ಗೆ ಅವ್ನ್ ಕೇಳೋದಿಲ್ಲ, ನೀನು ಕೊಡು ಅಂತ ಅಂದ್ರು. ನಾನು ಬಂದು ಕೊಟ್ಟೆ. ಕೊಟ್ಮೇಲೆ ಬೈಕೇ ಇಲ್ಲ ಅಂತವ್ರೆ, ಮುಟ್ಟೆ ಇಲ್ಲ ಅಂತವ್ರೆ. ಮತ್ತೆ ನನ್ನ ಹತ್ರನೇ ಹೇಳೋನೆ, ಗುಜರಿಗೆ ಹಾಕಿದೀನಿ, ನೀನ್ ಏನ್ ಬೇಕಾದ್ರೂ ಮಾಡ್ಕೊಂತವ.
ಈಗ ಏನೋ ನಮ್ಗೆಲ್ಲ ಬೈಕು ಲೋನಲ್ಲೇ ಸರ್. ನಾಗರಾಜು ಹಾಂ ಸರ್ ಹೇಳಿ. ಅವ್ರು ನಮ್ಮ ಹೆಡ್ ಕಾನ್ಸ್ಟೇಬಲ್ ಇರ್ಲಿ ಸರ್. ನಾಗರಾಜು ಅರ್ಜಿ ಎಲ್ಲೈತೆ ನೋಡಿ ಕುಮಾರ್ ಅವ್ನ ನಂಬರ್ ತಗೊಳ್ಳಿ, ಕರ್ಸಿ ನನ್ ಮುಂದೆ ಬಿಡಿ. ಕುಮಾರ್ ಆಯ್ತು, ಅವ್ನು ಕರ್ಸಿಬಿಟ್ಟು ನನ್ ಮುಂದೆ ಬಿಡಿ, ನಾನು ವಿಚಾರ ಮಾಡ್ತೀನಿ. ಅದು ಡಾಕ್ಯುಮೆಂಟೇಶನ್ ನಂಗೆ ಪೊಲೀಸರು ಕರ್ಸಿಲ್ಲ, ಎಲ್ಸಿ ಕೊಟ್ಟಿಲ್ಲ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಬಾರ್ದು. ಅವ್ರಿಗೆ ಮಾಹಿತಿ ಹೇಳು. ಅವರು ಅಣ್ಣ ಒಂದ್ ನಿಮಿಷ, ನಿಮ್ಗೊಂದು ವಿಚಾರ ಹೇಳ್ತೀನಿ. ಪೊಲೀಸ್ ಸ್ಟೇಷನ್ ಬಂದು ಒಬ್ರು ಮಹಿಳೆ ಕಂಪ್ಲೇಂಟ್ ಕೊಟ್ಟಾಗ NCR ಮಾಡೋದು ಇವ್ರ ಕರ್ತವ್ಯ, ಕರ್ಸಿ ಮಾಂಡವಳ್ಳಿ ಮಾಡೋದು ಇವ್ರ ಕೆಲಸ ಅಲ್ಲ. ಇರ್ಲಿ ಬನ್ನಿ ಅಮ್ಮ, ಬನ್ನಿ. ಅನ್ಯಾಯ ಆದಾಗ ಪೊಲೀಸ್ ಕೇಳ್ದೇನೆ ಇರಲ್ಲ. ಅವತ್ ಬೆಳಿಗ್ಗೆನೆ ಕರ್ಸವ್ರೆ ನನ್ಗೆ ಹೇಳಿ ನೋಡಿ, ಕರ್ಸಿ ನಿಮ್ಮನ್ನ ಲೀಡರ್ಗಳು ಕರ್ಸಿ ಮಾಂಡವಳ್ಳಿ ಮಾಡೋದು ಇಲ್ಲೆಲ್ಲ, ಅದು ಕೋರ್ಟಲ್ ಆಗುತ್ತೆ ತೀರ್ಮಾನ. ಸರಿನಾ? ಸುಮ್ನಿರಿ. ಆಯ್ತು, ಆಯ್ತು, ಓಕೆ ಆಯ್ತು. ಎಲ್ಲಾನು ನೀವೇ ತೀರ್ಮಾನ ಮಾಡೋದಾದ್ರೆ ನಾವ್ ಮಾಡೋದಾದ್ರೆ ಕೋರ್ಟ್ ಹಾಕ್ಬೇಕು. ಹೌದು, ಮೀರ್ ಹೋಗಿರೋದಕ್ಕೆ ಈಗ ಆಲ್ರೆಡಿ. ಸರ್ ಒಂದ್ ನಿಮಿಷ, ನಾನೇನ್ ಹೇಳ್ತಾ ಇದೀನಿ ಗೊತ್ತಾ ನಿಮ್ಗೆ? ನೀವು ನ್ಯಾಯ ಕೊಡ್ಸೋದಾಗಿದೆ 1 ವರ್ಷ ಆಗಿದೆ ಅಂತ ಹೇಳ್ತಾವ್ರೆ. ಬೈಕ್ ತಗೊಂಡೋಗಿ ಕೊಡ್ಸೋದಿತ್ತಲ್ವಾ ಊರಲ್ಲಿ? ಪಾರ್ಟಿ ಕೊಟ್ಟಿಲ್ಲ. ಈಗ ಹೇಳ್ತಾ ಇದ್ರಲ್ಲ, ನೀವು ಮುಖಂಡರಾದ್ಮೇಲೆ ಬನ್ನಿ ಅಮ್ಮ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಬಂದು ವಿಚಾರ. ಕಂಪ್ಲೇಂಟ್ ಹೌದು, ಅಲ್ಲಲ್ಲ ಅವರಲ್ಲ ಸರ್, ನೀವು ಕೊಡ್ಸ್ಬೇಕಿತ್ತು ಅದನ್ನ ಕಂಪ್ಲೇಂಟ್. ಇರ್ಲಿ ಆಯ್ತು, ಈಗ ಬಂದಿದ್ದಾರಲ್ವ ಮನೆ ದಿವಸ, ಕೊಡ್ಸೋ ಜವಾಬ್ದಾರಿ ನಿಮ್ದಿದೆ. ಇರ್ಲಿ ಓಕೆ ಆಯ್ತು ನೋಡಮ್ಮ. ಈಗ ನಿಮ್ಗೆ ಇವರು ಕರ್ಸಿ ನ್ಯಾಯ ಕೊಡ್ಸುದ್ರಾ? ನೀವು ಹೇಳಿ ಏನ್ ಹೇಳ್ತಾರೆ. ಅವ್ರು ಕರ್ಸಿ ನಿಮ್ ಬೈಕ್ ಕೊಡಿಸ್ಬೇಕಷ್ಟೇ, ಅದೆಲ್ಲಾರ ಇರ್ಲಿ ಆಯ್ತಾ? ನಿಮಗ್ ಕೊಡಿಸ್ಲಿಲ್ಲ ಅಂದ್ರೆ ನಮ್ಗೆ ಫೋನ್ ಮಾಡಿ, ನಿಮ್ಮ ಜೊತೆ ಯಾವಾಗ್ಲೂ ನಮ್ KRS ಪಕ್ಷ ಇರುತ್ತೆ, ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ಯಾವ ರೀತಿ ಇವ್ರಿಗೆ ಇದ್ ಮಾಡ್ಬೇಕು ನಾವು ಮಾಡ್ತೀವಿ SP ಅವ್ರ ಹತ್ರ. ಸರಿನಾ? ಬೆಳಿಗ್ಗೆ ಬನ್ನಿ, ಕೇಸ್ ರಿಜಿಸ್ಟರ್ ಮಾಡಿ ನನಗೆ ಫೋನ್ ಮಾಡಿ. ಸರಿನಾ? ಒಳ್ಳೇದಾಗ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.